ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಈ ಹಿಂದೆ ಸರ್ಕಾರ ಒಂದು 100 ಕೋಟಿ ಅನುದಾನ ಕೊಟ್ಟಿತ್ತು ಅಧ್ಯಕ್ಷರೇ. ಆ 100 ಕೋಟಿಯಲ್ಲಿ ಸುಮಾರು 3 ಡಾರ್ಮೆಟ್ರಿ ಕೆಲಸಗಳು, ಒಂದು ಶಾಪಿಂಗ್ ಕಾಂಪ್ಲೆಕ್ಸು, ಈ ರೀತಿ ಆ 100 ಕೋಟಿ ಕೆಲಸ ನಡೀತಾ ಇದೆ. ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 100 ಕೋಟಿ ಅಂಜನಾದ್ರಿಗೋಸ್ಕರ ಅಂತೇಳಿ ಘೋಷಣೆ ಮಾಡಿದರು. ನಮಗೆ ತುಂಬ ಖುಷಿ ಆಯಿತು. ಅಂಜನಾದ್ರಿಗೆ 100 ಕೋಟಿ ಹಣ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಅಂತೇಳಿ. 2 ವರ್ಷ ಆಗಿದೆ ಅಧ್ಯಕ್ಷರೇ, ಇದುವರೆಗೂ ಆ 100 ಕೋಟಿಗೆ ಸಂಬಂಧಪಟ್ಟು 1 ರೂಪಾಯಿ ಹಣ ಕೂಡ ಇವತ್ತಿಗೂ ಕೂಡ ಅಲ್ಲಿ ಬಂದಿಲ್ಲ. ಆ 100 ಕೋಟಿಗೆ ಸಂಬಂಧಪಟ್ಟು ಕೆಲವೊಂದು ಯೋಜನೆಗಳನ್ನ ನಾವೇನು ರೂಪಿಸ್ಕೊಂಡಿದ್ದೀವಿ ಆ ಕೆಲಸ ಪ್ರಾರಂಭೋದಕ್ಕೆ ಆಗ್ತಾನೇ ಇಲ್ಲ. ದಯಮಾಡಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಶ್ರೀನಿವಾಸ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್, ದಯಮಾಡಿ ಮುಖ್ಯಮಂತ್ರಿಗಳು ಇದೊಂದು ವಿಷಯ ಕೇಳಬೇಕು. ತಾವು ಮುಖ್ಯಮಂತ್ರಿಗಳಾದ ತಕ್ಷಣ ಮೊದಲನೇ ಬಡ್ಜೆಟಲ್ಲಿ ಅಂಜನಾದ್ರಿಗೆ 100 ಕೋಟಿ ಅನುದಾನ ಅಂತ ತಾವು ಘೋಷಣೆ ಮಾಡಿದ್ದೀರಿ. ಇದುವರೆಗೂ ಅಮೌಂಟ್ 100 ಕೋಟಿ ನಮಗಿನ್ನೂ ರೀಚ್ ಆಗಲಿಲ್ಲ. 2 ವರ್ಷ ಆಗೋಯಿತು. ಆ 100 ಕೋಟಿಗೆ ನಾನು ಭಾಳ ಕನಸುಗಳನ್ನ ಇಟ್ಕೊಂಡು ಆ ಭಾಗ ಡೆವಲಪ್ಮೆಂಟ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳ ಜೊತೆ ಕೆಲವೊಂದು ಯೋಜನೆಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಆದರೆ ಇದುವರೆಗೂ ಕೂಡ ಹಣ ಬಂದಿಲ್ಲ. ದಯಮಾಡಿ ಆ 100 ಕೋಟಿ ಹಣವನ್ನು ರಿಲೀಸ್ ಮಾಡೋದಕ್ಕೆ, ಯಾಕೆಂದರೆ ತಾವು ಘೋಷಣೆ ಮಾಡಿದ್ದೀರಿ ಅಂದರೆ ಅದು ಬಡ್ಜೆಟಲ್ಲಿ ತುಂಬ ನಮಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು. ಆ 100 ಕೋಟಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ. ಸುಮಾರು 70 ಎಕರೆ ಜಮೀನನ್ನು ಲ್ಯಾಂಡ್ ಎಕ್ವಿಸಿಷನ್ ಮಾಡೋದಕ್ಕೆ ಹಿಂದೆ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತು ಅಧ್ಯಕ್ಷರೇ. ಅದಕ್ಕೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಶನ್ ಲ್ಯಾಪ್ಸ್ ಆಗಿದೆ. ಮತ್ತು ಫ್ರೆಶ್ ನೋಟಿಫಿಕೇಶನ್ನ ಜಿಲ್ಲಾಧಿಕಾರಿಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಇದುವರೆಗೂ ಕೂಡ ಮಾಡಿಲ್ಲ ಅಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ ನಾನು ಇನ್ನೂ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ 1350 ಕೋಟಿಗೆ ಒಂದು ಅಂಜನಾದ್ರಿ ಅಭಿವೃದ್ಧಿಗೆ ಒಂದು ಯೋಜನೆ ರೂಪಿಸಿ ಒಂದು DPR ರೆಡಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮಂತ್ರಿಗಳಿಗೆ ನಾವು ಕಳಿಸಿ, ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ 1 ರೂಪಾಯಿ ಕೂಡ ಕೊಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ದಯಮಾಡಿ ಹಂತವಾಗಾದರೂ ಕೊಡಿ. ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ರೆಡಿ ಮಾಡಿ ತಾವು ರೆಕಮೆಂಡ್ ಮಾಡಿ, ಕೇಂದ್ರ ಸರ್ಕಾರದಿಂದ ನಾನು ಕೈಕಾಲು ಇಟ್ಕೊಂಡು ಒಂದಿಷ್ಟು ಹಣ ತೊಗೊಂಡು ಬರ್ತೀನಿ ಅಂತೇಳಿ HK ಪಾಟೀಲ್ರಲ್ಲಿ ಮನವಿ ಮಾಡಿದೆ. ಆ 1350 ಕೋಟಿ ಪ್ರಪೋಸಲ್ ಅವ್ರ ಕಡೆ ಬಂದು 1 ವರ್ಷ ಆಗಿದೆ. ಇದುವರೆಗೂ ಕೂಡ ಆ ಪ್ರಪೋಸಲ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಒಂದು ಪ್ರಯತ್ನ ಅವರು ಮಾಡಲಿಲ್ಲ. ಏನಂದರೆ 25% ರಾಜ್ಯ ಸರ್ಕಾರ, 75% ಕೇಂದ್ರ ಸರ್ಕಾರ ಕೊಡಲಿಕ್ಕೆ ರೆಡಿ ಇದ್ದಾರೆ. ಇವಾಗ ಮುಖ್ಯಮಂತ್ರಿಗಳು 100 ಕೋಟಿ ಅನೌನ್ಸ್ ಮಾಡಿದಂಗೆ ಒಂದು ವರ್ಷಕ್ಕೆ 100 ಕೋಟಿ ಕೊಡ್ತಾ ಹೋದರೆ 5 ವರ್ಷದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಅಂಜನಾದ್ರಿ ಅಭಿವೃದ್ಧಿ ನಾವು ಮಾಡಿದರೆ ತಮ್ಮ ಪೀರಿಯಡಲ್ಲಿ ಬರೋ 2.5 ವರ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಯೋಧ್ಯ ತಿರುಪತಿ ಏನಿದೆ, ಅಂಜನಾದ್ರಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅವರ ಕಾಲದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಯಿತು. ತಾವು ಆ ಹೆಸರನ್ನ ಪಡೀಲಿಕ್ಕೆ ರಾಮನ ಆಶೀರ್ವಾದ, ಹನುಮಂತನ ಆಶೀರ್ವಾದ ತಮಗೆ ಸಿಗಲಿ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಾವು ದಯಮಾಡಿ HK ಪಾಟೀಲ್ ಅವರ ಕರೆಸಿ ಆ ಪ್ರಪೋಸಲ್ ಒಂದ್ಸಲ ಸ್ಟಡಿ ಮಾಡಿ ರಾಜ್ಯ ಮತ್ತು ಕೇಂದ್ರ ಅನುದಾನದಲ್ಲಿ ಯಾವ ರೀತಿ ಆ ಪ್ರಪೋಸಲ್ನ ನಾವು ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ತಾವು ಒಂದು ಸಭೆ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.